ವಾತಾವರಣನೂ ಹಾಗೇ ಇದೆ. ವೆರಿ ಗುಡ್. ಹಲ್ಲೆಲೂಯ. ಹೇಗಿದೆ? ಮಲಗೋಣ ಅನ್ನುವಂತೆ ಇದೆ. ಈಗಂತೂ ಚಿಂತೆ ಭಾರ ಯಾರ ಮೇಲೆ ಹಾಕಿದ್ದೇವೆ? ಅದೂ ಇಲ್ಲ ಅಲ್ವಾ? ಚಿಂತೆ ಇದ್ದವನು ಮಲಗ್ತಾನ? ಇಲ್ಲ. ನಾನು ನಿನ್ನೆ ಇಲ್ಲಿ ಬಂದಾಗ, ದೇವರೇ ಏನು ಹೇಳಬೇಕು, ನೀವೇ ಕಲಿಸ್ಬೇಕು, ಅದನ್ನೇ ನಾನು ನುಡಿತೇನೆ ಅಂತೇಳಿ ತಕ್ಷಣ ನನಗೆ ಎಚ್ಚರಿಕೆ ಆಯಿತು. ಒಂದು ವಾಕ್ಯ ನನ್ನ ಮುಂದೆ ದೇವರು ಇಟ್ಟಿದ್ದರು. ನಾನು ಅದನ್ನು ನೆನಪಿಗೆ ಇಡಬೇಕು ಅಂತೇಳಿ ಅದನ್ನೇ ನೋಡ್ತಾ ಇದ್ದೆ. ಅಷ್ಟರೊಳಗೆ ನನ್ನ ನಿದ್ರೆ ಪೂರ್ತಿ ಬಿಟ್ಟು ಹೋಯ್ತು. ಯಾಕೆ ಬಿಟ್ಟು ಹೋಯ್ತು? ಮತ್ತೆ ಚಿಂತೆ ಬಂತು. ದೇವರ ವಾಕ್ಯದೊಂದಿಗೆ ಚಿಂತೆಯೂ ಬಂತು. ನಾನು ಯೋಚಿಸಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಮತ್ತೆ ನಾನೇನು ಮಾಡ್ತಾ ಇದ್ದೇನೆ? ನಾನೇ ಏನೋ ಮಾಡಲಿಕ್ಕೆ ನೋಡ್ತಾ ಇದ್ದೇನೆ. ಟೈಮ್ ನೋಡಿದೆ, 3 ಗಂಟೆ. ಮಲಗಬೇಕಲ್ಲ. ಭಕ್ತ ನಿದ್ರೆಯಲ್ಲೂ ದೇವರೇ ಭಕ್ತನ ಪೋಷಕ. ನಾನು ಯೋಚಿಸ್ತಾ ಇದ್ದೇನಾದರೆ ನಾನು ದೇವರನ್ನು ನಂಬಲೇ ಇಲ್ಲ, ಅಥವಾ ನನಗೆ ದೇವರ ವಾಕ್ಯದ ಅರಿವು ಇಲ್ಲ. ನಾನು ಯೋಚಿಸ್ತಾ ಇದ್ದೇನಾದರೆ ನನಗೆ ದೇವರಲ್ಲಿ ನಂಬಿಕೆ ಇಲ್ಲ, ಅಥವಾ ನಾನು ದೇವರ ವಾಕ್ಯದ ಅರಿವು ಇಲ್ಲ. ಹಲ್ಲೆಲೂಯ. ಇದರ ಮಧ್ಯೆಯಲ್ಲಿ ಸೈತಾನ ಬಂದನ. ನನಗೆ ಜಾಸ್ತಿ ಫೋನ್ ಮಾಡೋದು ಇಂಥ ಮಕ್ಕಳು. ನಾನು ಹೋದಲ್ಲಿ ಜಾಸ್ತಿ ನನ್ನ ಮೇಲೆ ಪ್ರೀತಿಯಲ್ಲಿ ಬಿದ್ದಿರೋದು ಇಂಥ ಮಕ್ಕಳು. ಹಲ್ಲೆಲೂಯ, ಹಲ್ಲೆಲೂಯ. ದೊಡ್ಡವರು ಯಾರು ನನ್ನ ಹತ್ರ ಬರೋದೇ ಇಲ್ಲ. ಯಾಕೆಂದರೆ ಇವನ ಹತ್ರ ಹೋದರೆ ಇವನು ಪ್ರೇಯರ್ ಮಾಡೋದಿಲ್ಲ. ನಂದು ರಿಜಿಸ್ಟರ್ಡ್ ಟ್ರೇಡ್ ಮಾರ್ಕ್. ನಾನು ಪ್ರೇಯರ್ ಮಾಡಲ್ಲ, ಪ್ರೇಯರ್ ಕಲಿಸ್ತೇನೆ. ನೀವು ಗುಣ ಹೊಂತೀರಿ, ವಾಕ್ಯ ಕಲೀರಿ, ವಾಕ್ಯ ಅರ್ಥ ಮಾಡ್ಕೊಳ್ಳಿ, ನೀವಾಗಿ ಜಯಿಸ್ತೀರಿ, ಇನ್ನೊಬ್ಬರನ್ನು ಜಯಿಸುವಾಗೆ ಮಾಡ್ತೀರಿ. ಹಲ್ಲೆಲೂಯ. ಆದ್ದರಿಂದ ಮಕ್ಕಳಿಗೆ ಕಲಿಸಿದ ಪಾಠ ಅವರ ಮನೆಯಲ್ಲಿ ಅವರು ಹೋಗಿ ಮಾಡ್ತಾರೆ. ಮಾಡುವಾಗ ಅವರ ಕುಟುಂಬದಲ್ಲಿ ಪರಿವರ್ತನೆ ನೋಡಿ ಸಣ್ಣ ಸಣ್ಣ ಇಷ್ಟೇ ಮಕ್ಕಳು ಅವರು ಬಂದು ಸಾಕ್ಷಿ ಕೊಡ್ತಾರೆ. ನಮ್ಮ ಮನೆಯಲ್ಲಿ ಯಾವತ್ತೂ ಸಮಾಧಾನದ ವಾತಾವರಣ ಇರಲಿಲ್ಲ. ತಂದೆ ಕುಡಿತಿದ್ರು, ಜಗಳ ಆಗ್ತಿತ್ತು. ಆದರೆ ಈಗ ಎಲ್ಲ ಕಂಟ್ರೋಲಲ್ಲಿದೆ. ಏನಾಗಿದೆ? ಹಲ್ಲೆಲೂಯ. ಈಗ ಈ ಮಳೆ ಸೌಂಡ್ ಕಡಿಮೆ ಆಗಲಿಕ್ಕೆ ಪ್ರಾರ್ಥಿಸೋಣ. ಆಗತ್ತಾ? ಏನು ಹೇಳಿದ್ದಾರೆ ಸ್ವಾಮಿ? ಮತ್ತೇನು ಹೇಳಿದ್ದಾರೆ? ಮತ್ತೇನು ಹೇಳಿದ್ದಾರೆ? ನೀವು ಪ್ರಾರ್ಥನೆಯಲ್ಲಿ ಏನೆಲ್ಲ ಬೇಡಿಕೊಳ್ಳುತ್ತೀರೋ ಅದೆಲ್ಲ ಜೋರು ಹೇಳಿ. ಪಡೆದಾಯಿತೆಂದು ವಿಶ್ವಾಸಿಸಿರಿ, ಆಗ ನಿಮಗೆ ಸಿಗುವುದು. ಏನು? ನೀವೆಲ್ಲರೂ ಪ್ರಾರ್ಥನೆಯಲ್ಲಿ ಏನೆಂದು ಬೇಡಿಕೊಳ್ಳುತ್ತೀರೋ ಅದೆಲ್ಲವೂ ಪಡೆದಾಯಿತೆಂದು ವಿಶ್ವಾಸಿಸಿರಿ, ಆಗ ನಿಮಗೆ ಸಿಗುವುದು. ನಾನೀಗ ದೇವರು ಕೊಡ್ತಾರಂತೆ ವಿಶ್ವಾಸಿಸಿದರೆ ಸಿಗತ್ತಾ? ಪಡೆದಾಯಿತು ಎಂದು ವಿಶ್ವಾಸಿಸಿದರೆ ಸಿಗತ್ತಾ? ಹಲ್ಲೆಲೂಯ. ಈಗ ಯಾರನ್ನು ನಾನು ಪರೀಕ್ಷಿಸಬೇಕು? ಯಾರನ್ನು ಪರೀಕ್ಷಿಸಬೇಕು? ನಮ್ಮನ್ನೇ ನಾವು ಪರೀಕ್ಷಿಸಬೇಕು. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಈಗ ಇಲ್ಲಿ ಅನೇಕರಿದ್ದೇವೆ, ಹೌದಾ? ನಮ್ಮಲ್ಲಿ ಕನ್ಫ್ಯೂಷನ್ ಇದ್ದವರು, ಇಲ್ಲದವರು, ವಿಶ್ವಾಸ ಇದ್ದವರು, ಇಲ್ಲದವರು, ಎಲ್ಲರೂ ಇದ್ದೇವೆ. ಸ್ವಲ್ಪ ಕಷ್ಟ. ಯಾಕೆ? ಹಲ್ಲೆಲೂಯ, ಯೇಸುವೇ ಸ್ತೋತ್ರ. ಓಕೆ, ಕೈ ಎತ್ತಿ. ಈಗ ಮಳೆ ಸೌಂಡ್ ಕಡಿಮೆ ಆಗಿದೆಯೋ ಇಲ್ಲವೋ? ಏನಾಗಿದೆ? ಎಲ್ಲಿಂದ ಹೇಳ್ತಿದ್ದೀರಿ? ಜ್ಞಾನದಿಂದ, ಬುದ್ಧಿಯಿಂದ ಹೇಳ್ತಾ ಇದ್ದೀರಿ.
ಬುದ್ಧಿಯಿಂದಲ್ಲ, ಬುದ್ಧಿಶಕ್ತಿಗೆ ಇದು ಗೊತ್ತಾಗತ್ತೆ, ಮನಸ್ಸಿಗೆ ಗೊತ್ತಾಗತ್ತೆ. ಅದಕ್ಕೆ ನನಗೇನು ಬೇಕು? ದೇವರ ವಾಕ್ಯ. ದೇವರ ವಾಕ್ಯ ಹೇಳುತ್ತೆ, ನೀನು ಏನು ಬೇಕೋ ಅದನ್ನು ಪಡೆದಾಯಿತು ಎಂದು ವಿಶ್ವಾಸಿಸಬೇಕು. ಈಗ ಮಳೆ ಸೌಂಡ್ ಕಡಿಮೆ ಆಗಿದೆ ಅಂತೇಳಿ ನನ್ನಲ್ಲಿ ವಿಶ್ವಾಸ ಹುಟ್ಟಬೇಕು. ಇವತ್ತು ಅದನ್ನು ಸಾಧ್ಯ ಇದ್ದರೆ ಕಲ್ತ್ಕೊಂಡು ಹೋಗ್ತೀವಿ. ಹಾಲೆಲೂಯ. ತಂದೆಯಾದ ದೇವರೇ, ಹೇಳೋಣ. ತಂದೆಯಾದ ದೇವರೇ, ನೀವು ಹೇಳಿದ್ದೀರಿ, ನಿಮ್ಮ ಪುತ್ರನ ನಾಮದಲ್ಲಿ ಏನೇ ಬೇಡಿಕೊಂಡರೂ ನೀವು ಕೊಡುತ್ತೀರೆಂದು ವಿಶ್ವಾಸಿಸಿದ್ದೀರಿ. ಆದ್ದರಿಂದ ನಮಗೆ ನಿಮ್ಮ ಪುತ್ರನ ಮಾತಿನಲ್ಲಿ ಯಾವ ಸಂಶಯವೂ ಇಲ್ಲ. ತಂದೆಯಾದ ದೇವರೇ, ಯೇಸುವಿನ ನಾಮದಲ್ಲಿ ಈ ವಾತಾವರಣವನ್ನು ನಾವು ವಾಕ್ಯವನ್ನು ಕೇಳುವ ಹಾಗೆ ಶಾಂತಗೊಳಿಸಿರೆಂದು ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ. ನಾನೇನು ಬೇಡಿಕೊಂಡಿದ್ದೇನೋ ನಾನು ಪಡೆದಾಯಿತು ಎಂದು ವಿಶ್ವಾಸಿಸುತ್ತೇನೆ. ನನ್ನ ಕಿವಿ ಹೇಳುತ್ತದೆ, ನನ್ನ ಮನಸ್ಸು ಹೇಳುತ್ತದೆ, ಯಾವುದೇ ಪರಿವರ್ತನೆ ಹೊಂದಲಿಲ್ಲ. ಆದರೆ ನಾನು ನಿಮ್ಮ ಮಾತನ್ನು ವಿಶ್ವಾಸಿಸುತ್ತೇನೆ. ಅದೇನೆಂದರೆ, ನಿಮ್ಮ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ ನಾನು ಏನನ್ನು ಬೇಡಿಕೊಂಡಿದ್ದೇನೋ ಅದು ಪಡೆದಿದ್ದೇನೆ. ಆಮೇನ್. ಈಗ ನನ್ನ ಕೆಲಸ ಏನು? ನಮ್ಮ ಕೆಲಸ ಏನು? ನಾನು ಏನು ಪ್ರಾರ್ಥಿಸಿದ್ದೇನೋ ಅದನ್ನು ವಿಶ್ವಾಸಿಸಬೇಕು. ಏನು ಮಾಡಬೇಕು? ವಿಶ್ವಾಸಿಸಬೇಕು. ಏನು ಮಾಡಬೇಕು? ನನ್ನ ಕಣ್ಣು ಏನು ಹೇಳ್ತದೆ? ಬರ್ತಾ ಇದೆ. ಕಿವಿ ಏನು ಹೇಳ್ತಿದೆ? ಒಂಚೂರು ಕಡಿಮೆ ಆಗಲಿಲ್ಲ ಅಪ್ಪ. ಹಾಲೆಲೂಯ್ಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಇಲ್ಲೇ ನಾವೆಲ್ಲರೂ ಕನ್ಫ್ಯೂಷನ್ ಆಗೋದು. ಹಾಲೆಲೂಯ್ಯ, ಹಾಲೆಲೂಯ್ಯ. ಯೇಸುವೆ ಸ್ತೋತ್ರ. ನಾವೇನು ವಿಶ್ವಾಸಿಸಿದ್ದೇವೆ? ಎಲ್ಲ ನಮಗೆ ವಾತಾವರಣ ದೇವರು ಸಿದ್ಧಪಡಿಸಿದ್ದಾರೆ. ಯಾವ ಸೌಂಡ್ ಇಲ್ಲ, ನಾವೆಲ್ಲ ದೇವರ ವಾಕ್ಯವನ್ನು ಕೇಳ್ತಾ ಇದ್ದೇವೆ, ಯಾವ ಸಮಸ್ಯೆ ಇಲ್ಲ. ಹಾಲೆಲೂಯ್ಯ. ಓಕೆ, ಈಗ ದೇವರ ವಾಕ್ಯದ ಕಡೆ ಗಮನ ಕೊಡೋಣ. ಹಾಲೆಲೂಯ್ಯ. ನೀವೇನು ಹೇಳಿದ್ರಿ? ಅದು ಈಗ ಹೇಳಿದ್ದು, ಈಗ ಈ ಸೌಂಡಿಗೋಸ್ಕರ. ಹಾಲೆಲೂಯ್ಯ. ಮಳೆ ಬರ್ತಾ ಇದೆ, ಸೌಂಡ್ ಎಲ್ಲಿ ಕೇಳಿಸ್ತಾ ಇದೆ? ಇಲ್ಲಿ ಕೇಳಿಸ್ತಾ ಇದೆ, ಅಲ್ಲಿ ಕೇಳಿಸ್ತಾ ಇದೆಯೋ? ಹಾಲೆಲೂಯ್ಯ. ಯೇಸುವೆ ಸ್ತೋತ್ರ. ವ್ಯತ್ಯಾಸ ಇದೆ. ಹಾಲೆಲೂಯ್ಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಅದಕ್ಕೆ ನಾವು ಮೋಸ ಹೋಗಬಾರ್ದು. ಕಣ್ಣಿಗೆ ಕಾಣುವಂಥದ್ದು, ಕಿವಿಗೆ ಕೇಳುವಂಥದ್ದು ಸತ್ಯ ಅಲ್ಲವೇ ಅಲ್ಲ. ಅದು ಅಸ್ತಿತ್ವ. ಇಟ್ ಈಸ್ ಎ ಫ್ಯಾಕ್ಟ್, ಇಟ್ ಈಸ್ ನಾಟ್ ದ ಟ್ರುತ್. ಸತ್ಯ ಅಲ್ಲ, ಅಸತ್ಯನೂ ಅಲ್ಲ. ಅದೇನಾಗಿದೆ? ಅಸ್ತಿತ್ವ ಅಂದರೆ ಇರುವಂಥದ್ದು, ಕಾಣಿಸುವಂಥದ್ದು, ಕೇಳಿಸುವಂಥದ್ದು ಅಷ್ಟೇ. ಆದರೆ ಅದು ಸತ್ಯವಾಗಬೇಕಂತ ಇಲ್ಲ. ಹಾಲೆಲೂಯ್ಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಾಲೆಲೂಯ್ಯ, 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 ಹಾಲೆಲೂಯ್ಯ. ನಾನು ಎಲ್ಲಿಗೆ ನಿಲ್ಲಿಸಿದ್ದೆ? ನಾನು ಗುಣ ಹೊಂದಿದೆ, ಆದರೆ ಹೇಗೆ ಗುಣ ಹೊಂದಿದೆ ಅಂತೇಳಿ ನನಗೆ ಗೊತ್ತಾಗಲಿಲ್ಲ. ನಾನು ಅದರ ಹುಡುಕಾಟದಲ್ಲಿ ಹೋದೆ. ಯಾಕೆ? 13 ವರ್ಷ, ಒಂದೆರಡು ವರ್ಷ ಅಲ್ಲ, 13 ವರ್ಷ ಪ್ರಾರ್ಥನೆ ಮಾಡಿ ಮಾಡಿ, ಎಲ್ಲರೂ ಹೇಳಿದ ರೀತಿಯಲ್ಲಿ ಮಾಡಿ, ಬೈಬಲ್ ಓದಿ, ಅದು ಇದು ಎಲ್ಲ ಮಾಡಿ, ಎಲ್ಲ ಸರ್ಕಸ್ ಮಾಡಿ, ಕೊನೆಗೆ 1 ನಿಮಿಷದಲ್ಲಿ ನಾನು ಮರುದಿನ ನೋಡುವಾಗ ಅದು ಕಾಯಿಲೆ ಯಾವ ಗುಣ ಇತ್ತು ನನಗೆ ಗೊತ್ತೇ ಇಲ್ಲ. ಏನಿತ್ತು ಕಾಯಿಲೆ? ನೀವು ಹೆಸರು ಕೇಳಿರಲಿಕ್ಕಿಲ್ಲ. MND ಅಂತ ಹೇಳ್ತಾರೆ, ಮಸ್ಕ್ಯುಲರ್ ನ್ಯೂರಾನ್ ಡಿಸೀಸ್. ಮಸ್ಕ್ಯುಲರ್ ನ್ಯೂರಾನ್ ಡಿಸೀಸ್ ಅಂದರೆ ಪ್ಯಾರಲಿಸಿಸ್ ಇರುವ ಹಾಗೆ. ಪ್ಯಾರಲಿಸಿಸ್ ಇದ್ದರೆ ಏನಾಗುತ್ತೆ? ಏನಾದರೂ ಒಂದು ಮೈ ಕೈ ಎಳ್ಕೊಂಡು ಅವನಿಗೆ ಕಾರ್ಯ ಮಾಡಲಿಕ್ಕೆ ಆಗೋದಿಲ್ಲ. ಒಂದೇ ಲೆಫ್ಟ್ ಒಂದೇ ರೈಟ್ ಹೋಗಿರುತ್ತೆ. ಆದರೆ ನನ್ನಲ್ಲಿ ಕಾಣಿಸ್ಕೊಳ್ತಾ ಇದ್ದ ಆ ಕಾಯಿಲೆ ನನ್ನನ್ನು ಕಂಪ್ಲೀಟ್ ಏನು ಮಾಡುತ್ತೆ? ನಿಶಕ್ತನನ್ನಾಗಿ ಮಾಡುತ್ತೆ. ನನ್ನ ಮಸಲಲ್ಲಿ ಏನು ಬಲ ಇಲ್ಲ,
ನಾನು ಬರೇ ಮಾಂಸದ ಮುದ್ದೆ, ನನ್ನ ಯಾವ ಕೈಕಾಲುಗಳು ಫಂಕ್ಷನ್ ಆಗಲಿಕ್ಕೆ ಸಾಧ್ಯ ಇಲ್ಲ. ನನ್ನಲ್ಲಿ ಎಷ್ಟೆಲ್ಲವೂ ಮುಟ್ಟಿತ್ತು ಅಂತ ಹೇಳಿದರೆ ನನ್ನ ತಲೆ ತನಕ ಮುಟ್ಟಿತ್ತು. ಅಂದರೆ ನಾನು ಕಾನ್ಷಿಯಸ್ಸಲ್ಲಿ ಇದ್ದರೂ ನನಗೆ ಮಾತಾಡಲಿಕ್ಕಾಗಲ್ಲ, ಕೇಳಲಿಕ್ಕಾಗಲ್ಲ, ಏನು ಮಾಡಲಿಕ್ಕಾಗಲ್ಲ, ನೋಡ್ತೇನೆ ಮಾತ್ರ. ಇಂಥವರನ್ನು ಇದು ಹೀಗೆ ಅಂಥೇಳಿ ನನಗೆ ತೀಕ್ಷ್ಣ ನನಗೆ ಗೊತ್ತಿರಲಿಲ್ಲ. ಆದರೆ ನಾನು ಕಲೀಲಿಕ್ಕೆ ಹೋಗುವಾಗ ದೇವರೇ ಇದು ಹೇಗೆ ಗುಣ ಆಯಿತು, ಇದು ಕಲಿಸಿ ಅಂತ ಕೇಳಿದಾಗ ದೇವರು ಪ್ರಾಕ್ಟಿಕಲ್ ಎಕ್ಸ್ಪೀರಿಯೆನ್ಸ್ ಕೊಟ್ಟರು. ಏನು ಕೊಟ್ಟರು? ಪ್ರಾಕ್ಟಿಕಲ್. ಅಂಥ ಕಾಯಿಲೆ ಇದ್ದವರು ನಾನು ಎಲ್ಲಿ ಸೇವೆ ಮಾಡ್ತಿದ್ನೋ ಅಲ್ಲಿ ಪೇಷಂಟ್ಗಳು ಇದ್ದರು. ಅವರ ಅವಸ್ಥೆ ಏನಾಗಿತ್ತು? ಅವ್ರು ಬರೇ ಮಲಗಿರ್ತಾರೆ, ಮಲಗಿದ್ದಲ್ಲಿ ಸೊಳ್ಳೆ ಬರುತ್ತೆ, ಬ್ರದರ್ 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 ಸೊಳ್ಳೆ 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 ಅಂತಾರೆ. ನಾನೇನು ಮಾಡಬೇಕು? ಅಲ್ಲ ಕಚ್ಚಲಿ ಬಿಡಿ. ಇಲ್ಲ ಬ್ರದರ್ ನೋವಾಗುತ್ತೆ. ಏನಾಗುತ್ತೆ? ನೋವಾಗತ್ತೆ. ಏನು ಕಚ್ಚಿದ್ರೆ ಹಾಗಾದರೆ ನೋವಾಗತ್ತೆ. ಅಲ್ಲಿ ಮನಸ್ಸು ಜೀವ ಇರುತ್ತೆ, ಶರೀರ ಬುದ್ಧಿ ಎಲ್ಲ ವರ್ಕ್ ಆಗತ್ತೆ. ನಾನು ಇನ್ನೂ ತರುಣನಿದ್ದರೆ ಏನು ಆಲೋಚನೆ ಇರುತ್ತೆ? ಅಯ್ಯೋ ದೇವರೇ, ನಾನು ಎಲ್ಲರನ್ನು ಸತ್ತವರನ್ನು ಹೂಳಿ ಇಡ್ತಾರೆ, ಅವರ ಕಣ್ಣು ಮುಚ್ಚಿರುತ್ತೆ, ನನ್ನನ್ನು ಹೂಳನೇ ಇಡಲಿಲ್ಲ, ನನ್ನ ಕಣ್ಣಿಗೆ ಎಲ್ಲ ಕಾಣ್ತಾ ಇದೆ, ಜೀವ ಇದ್ದು ಸತ್ತಿದ್ದೇನೆ. ಏನೋ ಏನೋ ಇದಕ್ಕೆ ಹೇಳೋದು ನರಕ ಯಾತನೆ ಅಂತೇಳಿ. ಏನೋ ನರಕ ಯಾತನೆ. ಹಾಲೆಲೂಯ ಹಾಲೆಲೂಯ. ಇದೆಲ್ಲ ನನಗೆ ಗೊತ್ತಿತ್ತು. ನಾನು ಆ ಅವಸ್ಥೆಗೆ ಹೋಗ್ತೇನೆ, ಡಾಕ್ಟ್ರ್ ಹತ್ರ ಕೇಳ್ತಾ ಇದ್ದೆ, ಇದಕ್ಕೆ ಮೆಡಿಸಿನ್ ಏನು? ಜಗತ್ತಿನಲ್ಲಿ ಮೆಡಿಸಿನೇ ಇಲ್ಲ. ಇದಕ್ಕೆ ಡಿಟೆಕ್ಟ್ ಮಾಡಲಿಕ್ಕೆ ಒಂದು ಮೆಷಿನ್ ಇದೆ, ಅದನ್ನು ಲಕ್ಷಗಟ್ಟಲೆ ಖರ್ಚು ಮಾಡಿದರೆ ನಿನಗೆ ಸಮಸ್ಯೆ ಏನಂತ ಹುಡುಕ್ಬೋದೇ ಹೊರತು ಪರಿಹಾರ ಇಲ್ಲ. ಹಾಲೆಲೂಯ. ಏನಿಲ್ಲ? ಪರಿಹಾರ ಇಲ್ಲ. ಹಾಲೆಲೂಯ. ಹೀಗಿರುವಾಗ ನನ್ನ ಕಣ್ಣ ಮುಂದೆ ಅಂಥ ಇಬ್ಬರನ್ನು ನಾನು ನೋಡಿದೆ. ಅವರನ್ನು ಪೂರ್ತಿ ನನ್ನ ಕಾಲಿನ ಮೇಲೆ ಇಟ್ಕೊಂಡು ಅವರನ್ನು ಗಟ್ಟಿ ಹಿಡ್ಕೊಂಡು ನಡೆಸ್ಕೊಂಡು ಟಾಯ್ಲೆಟಿಗೆ ಕರ್ಕೊಂಡು ಹೋಗ್ತಾಯಿದ್ದೆ. ಏನು ಬೇಕಾದರೂ ಇನ್ನೊಬ್ಬರ ಸಹಾಯ ಬೇಕು. ಊಟ ಕೊಡಬೇಕಾದ್ರೂ, ಈಗ ಬ್ರದರ್ ಸೇವೆ ಮಾಡ್ತಾರಲ್ಲ, ಅವರೆಲ್ಲರೂ ತಿರುಗಾಡ್ತಾರೆ, ಅವರ ಕಂಡೀಷನ್ ಒಂದು ರೀತಿ ಸೇವೆ ಅಂತ ಹೇಳ್ಬೋದು. ಅಂಥ ಪರಿಸ್ಥಿತಿಯಲ್ಲಿ ನಾನು ಇರಬೇಕಾಗಿತ್ತು. ಅದರಿಂದ ದೇವರು ನನ್ನನ್ನು ಎತ್ತಿದ್ರಲ್ಲ. ಈಗ ಈ ಶುಭ ಸಂದೇಶವನ್ನು ನಾನು ಎಲ್ಲೆಲ್ಲ ಹೋಗ್ತೇನೆ ಅಲ್ಲೆಲ್ಲ ಸಾರಬೇಕು. ಯಾರು ಬೆಡ್ಡಲ್ಲಿ ಮಲಗಬಾರ್ದು, ಸೈತಾನನ ಬಂಧನದಲ್ಲಿ ಇರಬಾರ್ದು, ಸೈತಾನನ ಎಲ್ಲ ಕೆಲಸಗಳನ್ನು ಬಯಲು ಮಾಡಬೇಕು, ಅವನ ಸುಳ್ಳನ್ನೆಲ್ಲವನ್ನು ತೋರಿಸಬೇಕು, ಸತ್ಯವನ್ನು ಬೋಧಿಸಬೇಕು ಅಂಥೇಳಿ ನಾನು ನಿರ್ಧಾರ ಮಾಡಿದೆ. ಅಲ್ಲಿ ಕಲೀಲಿಕ್ಕೆ ಸ್ಟಾರ್ಟ್ ಆಯಿತು. ಈಗ ಹುಡುಕಿದೆ, ನಾನು ಏನು ಮಾಡಿದೆ. ಅಲ್ಲಿ ಅವರೊಂದು ದೇವರ ಶುಭ ಸಂದೇಶವನ್ನು ಬೈಬಲಲ್ಲಿ ತೆರೆದು 1 ಯೋಹಾನ 1ರಿಂದ ಒಂದು ಪೇಜ್ ತೆಗೆದು ಕೊಟ್ಟಿದ್ದರು. ಏನು ಕೊಟ್ಟಿದ್ದರು? ಯೋಹಾನನ ಶುಭ ಸಂದೇಶ 1ನೇ ಅಧ್ಯಾಯ 12ನೇ ವಾಕ್ಯ. ಅದರಲ್ಲಿ ಸೀಕ್ರೆಟ್ ಇದೆ ಅಂತ ಹೇಳಿದರು. ಏನು ಹೇಳಿದರು? ಸೀಕ್ರೆಟ್ ಇದು. ಏನು ಸೀಕ್ರೆಟ್ ಅಪ್ಪ? ಓದಿ 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 ಅದೇ ಪೇಜಲ್ಲಿ ಇದೆ ಅಂತೇಳಿ. ಏನೋ ಆ ಪೇಜಲ್ಲಿ ಸೀಕ್ರೆಟ್ ಇದೆ. ಏನಿದೆ? ರಹಸ್ಯ ಇದೆ. ಕೊಡುವೆನು ನಿಮಗೆ ಬಚ್ಚಿಟ್ಟ ನಿಧಿಗಳನ್ನು. ಕೇಳಿದ್ದೀರಿ? ದೇವರು ಹೇಳ್ತಾರೆ, ಕೊಡುವೆನು ನಿಮಗೆ ಬಚ್ಚಿಟ್ಟ ನಿಧಿಗಳನ್ನು. ನಾವೆಲ್ಲ ಏನು ಯೋಚಿಸ್ತಿದ್ದೀವಿ ಗೊತ್ತಾ? ದೇವರು ನಮಗೆ ಒಂದು ದೊಡ್ಡ ನಿಧಿ ಇಟ್ಟಿದ್ದಾರೆ, ಅದು ನನ್ನ ಜೀವನಕ್ಕೆ ಬೇಕಾಗುವಷ್ಟಿದೆ, ಅದು ಒಂದೊಂದು ಸಲ ಸಿಕ್ಕಿದರೆ ಸಾಕಪ್ಪ, ಮತ್ತೆ ಯಾವ ಚಿಂತೆ ಇಲ್ಲ, ಮತ್ತೆ ದೇವ್ರ ಜೊತೆಗೇ ಸೇವೆ ಮಾಡೋದು. ಹಾಲೆಲೂಯ ಹಾಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಈಗ ಗೊತ್ತಾಗ್ತಾ ಇರುವಂಥದ್ದು ದೇವರು ಇಟ್ಟಿರುವ ರಹಸ್ಯ ಯಾವುದರಲ್ಲಿದೆ? ವಾಕ್ಯದಲ್ಲಿದೆ. ಯಾವುದರಲ್ಲಿದೆ? ವಾಕ್ಯದಲ್ಲಿದೆ. ಯೇಸು ಸ್ವಾಮಿ ಹೇಳ್ತಾರೆ ಮಾರ್ಕನ ಶುಭ ಸಂದೇಶ 13ನೇ ಅಧ್ಯಾಯದಲ್ಲಿ, ಸ್ವರ್ಗ ಸಾಮ್ರಾಜ್ಯದ ರಹಸ್ಯವನ್ನು ನಿಮಗೆ
ತಿಳಿಸಲಾಗಿದೆ. ಹಲ್ಲೆಲೂಯಾ. ಹಾಗಾದರೆ ಯಾರಿಗೆ ತಿಳಿಸಲಾಗಿದೆ? ಯಾರು ಯೇಸುವಿನ ಕಡೆಗೆ ಬರ್ತಾರೋ ಅವರು ಎಷ್ಟರ ಮಟ್ಟಿಗೆ ಯೇಸುವಿನೊಂದಿಗೆ ವಿಶ್ವಾಸದಲ್ಲಿ ಜೀವಿಸ್ತಾರೋ, ಯೇಸುವಲ್ಲಿ ಎಷ್ಟು ಬೆಳೀಲಿಕ್ಕೆ ಪ್ರಯತ್ನಿಸ್ತಾರೋ ಅಷ್ಟಷ್ಟು ಮಟ್ಟಿಗೆ ರಹಸ್ಯಗಳು ಬಯಲಾಗ್ತಾ ಹೋಗುತ್ತೆ. ಎಷ್ಟೆಷ್ಟು ನಾವು ಎಷ್ಟು ಬಯಸ್ತೇವೋ, ಎಷ್ಟು ಬಾಯಾರಿಕೆ ಇದೆಯೋ, ಎಷ್ಟು ಹಸಿವೆ ಇದೆಯೋ ಅಷ್ಟೇ. 1 ಸ್ಪೂನ್ ಇದ್ದರೆ ಒಂದೇ ಸ್ಪೂನ್. ಕೆಲವೊಮ್ಮೆ ನನಗೆಲ್ಲ 1 ಸ್ಪೂನ್ ಹಾಕಿದರೆ ಹಸಿವೆ ಮುಗಿದೋಗ್ತಾಯಿತ್ತು. ಬೋಧಿಸಿದ್ರಲ್ಲಿ ಅಸತ್ಯ ಬಯಲಾಯಿತೋ ಇಲ್ವೋ? ಈಗ ಇಲ್ಲಿದ್ದವರಲ್ಲಿ ಕೆಲವು ಕಾಯಿಲೆಗಳು ಇಲ್ಲ ಈಗಲೇ, ಇನ್ನೂ ಉಳಿದಿದೆ. ಆದರೆ ಈಗ ಕೇಳಲಿಕ್ಕೆ ಹೋಗೋದರಲ್ಲಿ ಅದು ಇರೋದಿಲ್ಲ. ಅದಕ್ಕೆ ನಾನು ಕೇಳಿದೆ, ಯಾರಲ್ಲಿ ಯಾವ್ಯಾವ ಕಾಯಿಲೆ ಇದೆ ಇನ್ನೂ ಇದ್ದರೆ ಹೇಳಿ, ನಾನೇನು ನಿಮಗೆ ಶಿಕ್ಷೆ ಕೊಟ್ಟು ಬಸ್ಕಿ ತೆಗೆಸೋದಿಲ್ಲ. ನನಗೆ ಸತ್ಯ ಗೊತ್ತಾಗಬೇಕು, ದೇವರು ಕೆಲಸ ಮಾಡಿದ್ದನ್ನು ತೋರಿಸಲಿಕ್ಕೆ ಬೇಕು. ಹಲ್ಲೆಲೂಯಾ. ನಾವು ಬೋಧನೆ ಮಾಡುವಾಗ ಪ್ರೇಷಿತರ ಕಾರ್ಯಕಲಾಪಗಳಲ್ಲಿ ನೋಡ್ತೇವೆ, ಬೋಧಿಸ್ತಾ ಇರುವಾಗಲೇ ಪವಿತ್ರಾತ್ಮರು ಇಳಿದು ಬಂದರು, ಬೋಧಿಸ್ತಾ ಇರುವಾಗಲೇ ದೇವರು ಸಾಕ್ಷಿ ಕೊಡ್ತಾ ಹೋದರು, ಸಮರ್ಥಿಸ್ತಾ ಹೋದರು. ಅವರಿಗೆ ದೇವರಲ್ಲಿದ್ದ ನಂಬಿಕೆ ಬೋಧನೆಯಲ್ಲಿ ಮೂಲಕ ದೃಢವಾಗ್ತಾ ಹೋಯಿತು. ಹೌದಾ ಇಲ್ಲ? ಅದು ಈಗಲೂ ನಡೆಯುತ್ತೆ. ಆ ಪೇಜಲ್ಲಿ ಏನಿತ್ತು, ನಾನು ಓದಿ 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 ಏನು ಗೊತ್ತಾಗಲಿಲ್ಲ, ಆದರೆ ಕಾಯಿಲೆ ಹೋಗಿತ್ತು. ಅದು ಹೇಗೆ ಹುಡುಕೋದೀಗ? ರಿವೈಂಡ್ ಬಟನ್ ಇಲ್ಲ. ನಮ್ಮ ಜೀವನದಲ್ಲಿ ರಿವೈಂಡ್ ಬಟನ್ ಇದೆಯಾ? ಇಲ್ಲ. ವಿಡಿಯೋದಲ್ಲಿ ಆದರೂ ಹುಡುಕ್ಬೋದು. ನಾನು ಹುಡುಕ್ತೇನೆ. ಇವರು ದೇವರ ವಾಕ್ಯ ಹೇಳಿದರು, ಆ ವಾಕ್ಯದಲ್ಲಿ ಇದೊಂದು ಅರ್ಥ ಆಗಲಿಲ್ಲ, ರಿವೈಂಡ್ ಮಾಡಿ ಮತ್ತೆ ಕೇಳ್ತೇನೆ, ಮತ್ತೆ ಅರ್ಥ ಆಗಲಿಲ್ಲ, ಮತ್ತೆ ರಿವೈಂಡ್ ಮಾಡಿ ಕೇಳ್ತೇನೆ, ಮತ್ತೆ ಅರ್ಥ ಆಗಲಿಲ್ಲ, ಮತ್ತೆ ರಿವೈಂಡ್ ಮಾಡಿ ಕೇಳ್ತೇನೆ. ಇಲ್ಲಿ ಕೇಳೋ ಆಪ್ಷನ್ನೇ ಇಲ್ಲ. ಈಗ ಯಾರಿಗೆ ವೆಯ್ಟ್ ಮಾಡಬೇಕು? ನಾನು ಇನ್ನೊಂದು ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು. ಏನು ಮಾಡಬೇಕು? ಇನ್ನೊಂದು ಪ್ರಾಬ್ಲಮ್. ಈಗ ನನ್ನಲ್ಲಿ ಎಷ್ಟು ಕಾಯಿಲೆ ಇತ್ತು? 13. ಈಗ 1 ಹೋಯ್ತು, ಎಷ್ಟು ಬಾಕಿ ಉಳಿತು? 12. ಈಗ 12 ಸಾಲ್ವ್ ಮಾಡಿದರೆ ನಾನು ದೇವರು ಹೇಳಿದ್ದನ್ನು ನಂಬಿದರೆ ಸಾಕು. ನಾನೇನು ಮಾಡಬೇಕು? ಶಾರ್ಟ್ಕಟ್. ದೇವರು ಹೇಳೋದನ್ನು ನಂಬಬೇಕು. ಹೀಗೆ ಅಂತ ನನಗೆ ಗೊತ್ತಾಯಿತು. ಅದೇ ಗೊತ್ತಾಯಿತು. ನನಗೆ ಅವರೊಂದು ಪ್ರಶ್ನೆ ಕೇಳಿದ್ರು, ನೀನು ಯಾರು ಅಂತ ನಿನಗೆ ಗೊತ್ತಾ? ನಿಮಗೂ ಅದೇ ಪ್ರಶ್ನೆ ಕೇಳಿದೆ, ನೀವು ಯಾರು ಅಂತ ನಿಮಗೆ ಗೊತ್ತಾ? ಹಲ್ಲೆಲೂಯಾ. ನಿಮ್ಮ ತಂದೆ ತಾಯಿ ಹೆಸರು ಬಿಟ್ಟು ನೀವು ಹೇಳಲಿಕ್ಕಾಗತ್ತಾ? ಇವತ್ತು ದೇವರು ಕಲಿಸ್ತಾರೆ. ನಿಮಗೆ ಗೊತ್ತಿದೆ, ಆದರೆ ಸ್ಪಷ್ಟವಾಗಿ ಗೊತ್ತಿಲ್ಲ. ಈಗ ಇನ್ನೊಂದು ಪ್ರಶ್ನೆ, ನೀವು ದೇವರ ಮಕ್ಕಳು, ಹಾಗಂದರೆ ದೇವರ ಮಗಳು. ದೇವರ ವಾಕ್ಯ ಹೇಳುತ್ತೆ, ದೇವರ ಮಗ ಪಾಪ ಮಾಡೋದಿಲ್ಲ. ನಿಮಗೆ ಗೊತ್ತಿಲ್ಲಲ್ಲ? ದೇವರ ಮಗ ನಾವು, ಹಾಗಾದರೆ ಸೈತಾನ ಹೀಗೇ ನನಗೆ ಪ್ರಶ್ನೆ ಆಗ್ತಿದ್ದಿತ್ತು. ಹಲ್ಲೆಲೂಯಾ. ಈ ಕನ್ಫ್ಯೂಷನ್ ನಮ್ಮಲ್ಲಿ ಎಲ್ಲರಲ್ಲೂ ಇದೆ. ನೀವು ಮೀನು ತಗೊಳ್ಳಿಕ್ಕೆ ಹೋಗ್ತೀರಾ, ಅಥವಾ ಫ್ರೂಟ್ಸ್ ತಗೊಳ್ಳಿಕ್ಕೆ ಹೋಗ್ತೀರಾ, ಅಥವಾ ವೆಜಿಟೇಬಲ್ ತಗೊಳ್ಳಿಕ್ಕೆ ಹೋಗ್ತೀರಾ. ನಿಮ್ಮ ಆಸೆ ಏನಿರುತ್ತೆ? ಒಳ್ಳೆಯದು ಕಡಿಮೆಯಲ್ಲಿ ಸಿಗಬೇಕು. ಮಾರೋನೇನು ಮಾಡ್ತಾನೆ? ಕೆಟ್ಟದ್ದು ಜಾಸ್ತಿಯಲ್ಲಿ ಕೊಡಬೇಕು. ಹಲ್ಲೆಲೂಯಾ. ನಾನು ಹಿಂದೆ ಎಲ್ಲರನ್ನು ನಂಬುವನು, ಏನು ಕೊಡ್ತಾರೆ ಇಟ್ಕೊಂಡು ಬರೋನು. ಏನಿರುತ್ತೆ ಅದರಲ್ಲಿ? ಕೊಳ್ತೋಗಿರೋದೆ. ತಂದೆ ತಾಯಿ ಏನು ಹೇಳ್ತಾರೆ? ಬುದ್ಧಿನೇ ಇಲ್ಲ, ಯಾವಾಗ ಬೆಳೀತಾರೆ ಏನೋ. ಅಲ್ಲಿ ಆ ಮಕ್ಕಳು ನೋಡು, ತೋಲ್ ಹುಷಾರಿದ್ದಾರೆ, ತುಂಬ ಹುಷಾರಿದ್ದಾರೆ, ಬುದ್ಧಿವಂತರಿದ್ದಾರೆ, ಅವರನ್ನು ನೋಡಿ ಕಲಿಬೇಕು ಅಂತ ನಮ್ಮ ತಲೆಗೆ ಹೋಗೋದೇ ಇಲ್ಲ.
ನಾವು ಪದೇ ಪದೇ ಅದು ತಪ್ಪು ಮಾಡ್ತಾ ಇದ್ದೇವೆ. ಆದರೆ ನಾನು ಯಾವಾಗ ಕುಟುಂಬಸ್ಥನಾಗಿ ನಾನು ಹೆಂಡತಿ ಮಕ್ಕಳಿಗೆ ತಂದುಕೊಡ್ಲಿಕ್ಕೆ ಹೋಗುವಾಗ ದುಡ್ಡು ಯಾರ್ದು? ನೋವು ಯಾರಿಗಾಗತ್ತೆ? ತಿನ್ನೋದು ಯಾರು? ಹಾಗಾದ್ರೆ ಜಾಸ್ತಿ ನೋವು ಯಾರಿಗಾಗತ್ತೆ? ಹಲ್ಲೆಲೂಯಾ, ಯೇಸುವೇ ಸ್ತೋತ್ರ. ಸಿಟ್ಟು ಬರುತ್ತೆ ಅವನಿಗೆ ಅಂತೇಳಿ, ಯಾರಿಗೆ? ಕೊಟ್ಟವನಿಗೆ. ಮತ್ತೆ ಅನಿಸಿತು, ನನಗೆ ಬುದ್ಧಿಯೇ ಇಲ್ಲ ಅಲ್ಲ. ಆಗ ಹೇಳಿದ್ದು ಹೌದು, ನಾನು ಯಾಕೆ ಬುದ್ಧಿವಂತನಾಗಲಿಲ್ಲ? ನಾನು ದೇವರ ಹತ್ರ ಕೇಳಿದೆ, ದೇವರೇ ನನಗೆ ಜ್ಞಾನವನ್ನು ಕೊಡಿ. ಇದು ಯಾವಾಗ? ಇದೆಲ್ಲ ನಾನು ತುಂಬ ಕಲಿತ ಮೇಲೆ ಜ್ಞಾನವನ್ನು ಕೊಡಿ ಅಂತ ಕೇಳಿದ ಮೇಲೆ ನನಗೆ ಜ್ಞಾನ ಸಿಕ್ತು. ನಾನು ಮೀನು ನೋಡೋ ಮೊದಲೇ ಕಣ್ಣು ನೋಡಿನೇ ಹೇಳ್ತೇನೆ, ಅವನು ಏನು ಮಾಡಬೇಕಂತಿಲ್ಲ, ಪಾಸ್, ಬೇಡ ಬೇರೆ ತೋರಿಸು, ನಾನೇ ನೋಡಿ ಆರಿಸುವನಾದೆ. ಯಾವಾಗ? ನನಗೆ ಯಾವಾಗ ಜ್ಞಾನ ಸಿಕ್ಕಿತು. ಯಾಕೋಬನ ಪತ್ರದಲ್ಲಿ ದೇವರು ಹೇಳ್ತಾರೆ, ದೇವರ ವಾಕ್ಯ ಹೇಳುತ್ತೆ, ನೀನು ಜ್ಞಾನವನ್ನು ಕೇಳುವಾಗ ಚಂಚಲ ಚಿತ್ತನಾಗಬೇಡ, ಚಂಚಲ ಚಿತ್ತನಿಗೆ ಏನು ಸಿಗೋದಿಲ್ಲ. ಹಲ್ಲೆಲೂಯ. ಯಾರಿಗೇನು ಸಿಗೋದಿಲ್ಲ? ನಾನೊಂದು ಯೂಟ್ಯೂಬಲ್ಲಿ ಒಂದು ದೇವರ ವಾಕ್ಯ ಇದೆ, ನಾನು ಕ್ರೈಸ್ತನಾಗಿದ್ದು ಪ್ರಾರ್ಥನೆಯಲ್ಲಿದ್ದು ನನ್ನ ಅವನತಿಗೆ ಕಾರಣವೇನು ಅಂತೇಳಿ ಒಂದು ಯೂಟ್ಯೂಬಲ್ಲಿ ಒಂದು ದೇವರ ವಾಕ್ಯ ಇದೆ, ಓದಿ ನೋಡಿ, ಕೇಳಿ ನೋಡಿ, ನಿಮಗೆ ಮನಸ್ಸಿದ್ರೆ. ಹಲ್ಲೆಲೂಯಾ, ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ. ನಮಗೆ ಮೋಸ ಯಾವಾಗ ಆಗತ್ತೆ? ನಮ್ಮಲ್ಲಿ ಗೊಂದಲ ಇದ್ದಾಗ, ನಾವು ತಿಳ್ಕೊಂಡಿರೋದು ಸ್ಪಷ್ಟತೆ ಇಲ್ಲದಾಗ. ಬರ್ಕೊಳ್ಳಿ, ನಾವು ಯಾವಾಗ ಮೋಸ ಹೋಗ್ತೇವೆ, ಇದಕ್ಕಿಂತ ಹಿಂದೆ ಒಂದು ಬರೆದಿದ್ದೇವೆ, ಹಾಗೆ ಇದು ಆ್ಯಡ್ ಇರಲಿ. ನಾವು ಯಾವಾಗ ಮೋಸ ಹೋಗ್ತೇವೆ ಅಂದರೆ, ನಮಗೆ ಯಾವಾಗ ಗೊಂದಲ ಇರುತ್ತೋ, ನಮ್ಮಲ್ಲಿ ಸ್ಪಷ್ಟವಾದ ಉತ್ತರ ಇರೋದಿಲ್ವೋ, ಆಗಲೇ ನಾವು ಸಿಕ್ಕಾಕ್ಕೊಳ್ಳೋದು. ಯಾವಾಗ ಸಿಕ್ಕಾಕ್ಕೊಳ್ಳೋದು? ಅಂಗಡಿಯವನನ್ನು ನಂಬಿದರೆ, ಅವನು ಕೊಟ್ಟಿರೋದೇ ಪರೀಕ್ಷೆ ಮಾಡದೆ ಮನೆಗೆ ತಂದರೆ, ನಿಮಗೆ ಜಾಸ್ತಿ ಗೊತ್ತಿರಬೇಕಲ್ಲ. ಹೆಣ್ಣು ಮಕ್ಕಳು ಏನು ಅಂತೇಳಿದರೆ ತುಂಬ ನೋಡ್ತಾರೆ, ಇದು ಯಾಕೆ ಸಣ್ಣದು ಕೊಟ್ಟಿದ್ದೀನಿ ನೀನು? ಆಗಿರ್ತಾರೆ. ಯಾಕೆ? ನನ್ನ ಮಕ್ಕಳಿಗೆ ಕೊಡಬೇಕಪ್ಪ, ಚೆನ್ನಾಗಿರೋದು. ಹಾಗಾದ್ರೆ ನಮ್ಮ ದೇವರೇ ಹೇಗಿರಬೇಕು? ನಾವು ನಮ್ಮ ದೇವರನ್ನು ಭಾರಿ ಸಣ್ಣದು ಮಾಡಿಟ್ಟಿದ್ದೇವೆ. ಅವನ ತಂದು ಎಷ್ಟು ಸಣ್ಣ ಡಬ್ಬದಲ್ಲಿ ಹಾಕ್ಲಿಕ್ಕಾಗತ್ತೆ ಅಷ್ಟು ಸಣ್ಣ ಡಬ್ಬದಲ್ಲಿ ಹಾಕಿ, ದೊಡ್ಡ ಬತ್ತಿಯನ್ನು ಹೊತ್ತಿಸಿ, ದೊಡ್ಡ ಲೈಟ್ ಹಾಕಿ ದೇವರು ಮಾಡಿಟ್ಟಿದ್ದೇವೆ. ನಾನು ದೇವರನ್ನು ದೇವರು ಮಾಡಿಟ್ಟಿದ್ದೇನೆ. ದೇವರನ್ನು ದೇವರು ಮಾಡಬೇಕಲ್ವಾ? ಹಲ್ಲೆಲೂಯ, ಯೇಸುವೇ ಸ್ತೋತ್ರ. ಯಾರನ್ನು ದೇವರು ಮಾಡಬೇಕು ಅಂತ ಗೊತ್ತಾಗಬೇಕು. ಈಗ ಅದಕ್ಕೆ ಹೇಳಿದೆ. ಹಲ್ಲೆಲೂಯ. ನಮಗೆ ಗೊಂದಲ ಯಾವಾಗತ್ತೆ? ಸರಿ ಇರೋದು ಹುಡುಕ್ಲಿಕ್ಕೆ ಗೊತ್ತಿಲ್ಲ, ಅಥವಾ ಗೊತ್ತೇ ಇಲ್ಲ, ಜ್ಞಾನ ಇಲ್ಲ, ಆವಾಗ. ಈಗ ನನಗೆ ಕಲ್ತ್ಕೊಂಡ್ರೆ, ಯಾರ ಹತ್ರ ಆದರೂ ಕೇಳಿ ಕಲ್ತ್ಕೊಂಡ್ರೆ ನನಗೆ ಯಾರಾದರೂ ಮೋಸ ಮಾಡಲಿಕ್ಕಾಗತ್ತಾ? ನನ್ನ ಮನೆಗೆ ಒಬ್ಬರು ಬರ್ತಾರೆ, ನೋಡಿ ಅಮ್ಮ, ನಿಮ್ಮ ಮನೆಗೆ ಈ ಮನೆ ಒಪ್ತೀರಿ? ಹೌದಲ್ಲ? ನಾವು ದಡ್ಡರಾಗಿದ್ದರೆ, ಹೌದಾ, ಏನು ಮಾಡ್ತೇವೆ? ಬೇರೆ ದಾರಿ ಇಲ್ಲ. ಯಾಕೆ? ಏನು ಗೊತ್ತಿಲ್ಲ, ಪೇಪರ್ ಇಲ್ಲವೇ ಇಲ್ಲ. ಏನು ಮಾಡ್ತೀರಿ? ದೇವರೇ ದೇವರೇ ಅಂದರೆ ದೇವರು ಬರ್ತಾರೆ. ಬರೋದಿಲ್ಲ ಅಂತಲೂ ಹೇಳೋದಿಲ್ಲ, ಬರ್ತಾರಂತಲೂ ಹೇಳೋದಿಲ್ಲ. ಹಲ್ಲೆಲೂಯ, ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ. ತಪ್ಪು ಕಲ್ಪನೆಯಲ್ಲಿದ್ದರೆ ಸೋತೋಗ್ತೇವೆ ಅಷ್ಟೇ. ಹಲ್ಲೆಲೂಯ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ. ಅದಕ್ಕೆ ನನ್ನಲ್ಲಿ ಗೊಂದಲವೇ ಇಲ್ಲದಿದ್ದರೆ ನಾನು ಜಯಿಸ್ತೇನೆ. ಈಗ ನನಗೆ ಜಯಿಸಲಿಕ್ಕೆ ಏನು ಬೇಕು? ಈ ಲೋಕವನ್ನು ಜಯಿಸಲಿಕ್ಕೆ ನನಗೆ ಏನು ಬೇಕು? ಒಂದು ರೀತಿಯಲ್ಲಿ ಪ್ರಪಂಚದಲ್ಲಿ ಉಸಿರಾಡಬೇಕಾದ್ರೆ ಏನು ಬೇಕು? ದುಡ್ಡು ಬೇಕು. ದುಡ್ಡಿಲ್ಲದೆ ಜ್ಞಾನ ಸಿಗೋದಿಲ್ಲ ಪ್ರಪಂಚದಲ್ಲಿ. ಹಲ್ಲೆಲೂಯಾ. ಪ್ರಪಂಚದಲ್ಲಿ ಏನೇ ಸಿಗಬೇಕಾದ್ರೆ ಏನು ಮಾಡಬೇಕು?
ದುಡ್ಡು ಬೇಕು. ದುಡ್ಡು ಸಿಗ್ಬೇಕಾದ್ರೆ ಏನು ಮಾಡಬೇಕು? ಏನಾದರೂ ಕಲಿಬೇಕು. ಕಲಿಬೇಕಾದ್ರೆ ಏನು ಬೇಕು? ದುಡ್ಡು ಬೇಕು. ಹಾಲೆಲೂಯ್ಯ. ನಾವು ನಾಲೆಡ್ಜನ್ನು ಜ್ಞಾನ ಅಂತ ಹೇಳ್ತಿದ್ದೇವೆ. ಹಾಲೆಲೂಯ್ಯ, ಹಾಲೆಲೂಯ್ಯ. ಯೇಸುವೇ ಸ್ತೋತ್ರ. ನಾಲೆಡ್ಜ್ ನಾವು ಕಲಿಯೋದರ ಮೂಲಕ, ನೋಡೋದ್ರ ಮೂಲಕ ನಮಗೆ ಸಿಗುತ್ತೆ. ಜ್ಞಾನ ಅಂದರೆ ಏನು? ನನಗೆ ನೋಡಿದಾಗ ಇದರಿಂದ ಹೊಸದು ಮಾಡಲಿಕ್ಕೆ ಆಗುವಂತಹ ವಿಸ್ಡಮ್, ಜ್ಞಾನ. ಈ ಮೈಕನ್ನು ಹಿಡಿದು ಕಟ್ ಮಾಡಿ ಅದನ್ನು ಪೈಪ್, ನೀರು ಹೋಗಿರೋ ನಮ್ಮ ಮನೆ ಪೈಪ್ ಕಟ್ಟಾಗಿದೆ ಅಂತೇಳಿ ಅಲ್ಲಿ ಸಿಕ್ಕಿಸಿ ಇದು ಆನ್ ಮಾಡಿದಾಗ ನೀರು ಬರುತ್ತೆ, ಆಫ್ ಮಾಡಿದಾಗ ನೀರು ಆಫ್ ಆಗುತ್ತೆ. ಇದನ್ನು ಬೈ ನಾಲೆಡ್ಜ್ ಯೂಸ್ ಮಾಡುವಂಥದ್ದೇನು? ಇದೇನಿದು? ಮೈಕ್. ಇದು ಬುದ್ಧಿವಂತರಿಗೆ ಗೊತ್ತಾಗುತ್ತೆ. ಇದೇನಿದು? ಮೈಕ್. ಹಾಲೆಲೂಯ್ಯ. ನಮಗೆ ಹೇಗೆ ಗೊತ್ತಾಯಿತು? ನಾವು ನೋಡಿದ್ದೇವೆ, ಅರ್ಥಕೊಂಡಿದ್ದೇವೆ, ತಿಳಿದುಕೊಂಡಿದ್ದೇವೆ, ಅದರಿಂದ ಗೊತ್ತಾಯಿತು. ಇದನ್ನು ಬೇರೆ ರೀತಿ ಉಪಯೋಗಿಸಲಿಕ್ಕೆ ನಮಗೆ ಗೊತ್ತಿಲ್ಲ. ನಾನು ಏನಾಗಿದ್ದೇನೆ, ನಾನು ಯಾರಾಗಿದ್ದೇನೆ, ನನ್ನ ಪರಿಚಯ ನನಗಾಗಬೇಕು. ನಾನು ಮೊದಲು ಎಲ್ಲಿದ್ದೆ? ನಾವೆಲ್ಲರೂ ಎಲ್ಲಿದ್ವಿ ಮೊದಲು? ಇಲ್ಲಿ ಹುಟ್ಟೋದಕ್ಕಿಂತ ಮೊದಲೆಲ್ಲಿದ್ವಿ? ಹಿಂದಿನ ಜನ್ಮದಲ್ಲಿ ಎಲ್ಲಿದ್ವಿ? ಯಾರು ನಮ್ಮನ್ನು ಸೃಷ್ಟಿಸಿದ್ರು? ಯಾರು? ದೇವರು. ಯಾರು? ದೇವರು ಸೃಷ್ಟಿಸಿ. ಯಾರ ಹಾಗೆ ಸೃಷ್ಟಿಸಿದ್ರು? ಕೋಳಿತರ. ಅವರ ಹಾಗೆ ನಮ್ಮನ್ನು ಯಾರಾಗೆ ಸೃಷ್ಟಿಸಿದ್ರು? ಅವರ ಹಾಗೆ ಸ್ವರೂಪದಲ್ಲಿ ಮತ್ತು ದೇವರ ಹಾಗೇ ಇರುವ ದೇವರನ್ನು ಸೃಷ್ಟಿಸಿದರು. ಏನೋ? ಯಾರನ್ನು ಸೃಷ್ಟಿಸಿದ್ರು? ದೇವರ ಹಾಗೇ ಇರುವ ದೇವರನ್ನು ಸೃಷ್ಟಿಸಿದರು. ಯಾರಿಗೆ? ಹೇಳಿ ಹೇಳಿ ಹೇಳಿ, ತೋರಿಸಿ ತೋರಿಸಿ ತೋರಿಸಿ. ಯಾರನ್ನ? ನಮ್ಮನ್ನು. ಯಾರಾಗೆ? ನಮ್ಮನ್ನು ದೇವರ ಹಾಗೆ ಸೃಷ್ಟಿಸಿದ್ವಿ. ಈಗ ಇದ್ದೀವಲ್ಲ, ಇದು ನಾವು ಮಾಡಿಕೊಂಡಿರುವ ಜೀವನ. ಯಾರು ಮಾಡ್ಕೊಂಡಿರೋದು? ನಾವು ಮಾಡ್ಕೊಂಡಿರೋದು. ಹಾಲೆಲೂಯ್ಯ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೆ ಆರಾಧನೆ. ಯಾರಾಗಿದ್ವಿ? ದೇವರ ಹಾಗೆ ಎಲ್ಲ ರೀತಿಯಲ್ಲೂ, ಎಲ್ಲ ಸಾಮರ್ಥ್ಯದಿಂದಲೂ, ಅಧಿಕಾರದಿಂದಲೂ ತುಂಬಿಕೊಂಡಿದ್ದೆವು. ಹಾಲೆಲೂಯ್ಯ, ಹಾಲೆಲೂಯ್ಯ, ಹಾಲೆಲೂಯ್ಯ. ಸ್ವರೂಪದಲ್ಲಿ ತನ್ನನ್ನೇ ಹೋಲುವಂತಹ ನನ್ನನ್ನು ದೇವರು ಸೃಷ್ಟಿಸಿದರು. ಈಗ ಅರ್ಥ ಆಯಿತು? ಯಾರಾಗೆ ಸೃಷ್ಟಿಸಿದರು? ದೇವರ ಹಾಗೆ ನಮ್ಮನ್ನು ಸೃಷ್ಟಿಸಿದರು. ನಾವು ಏನು ಮಾಡಿದೆವು? ನಮಗೊಂದು ಸೈತಾನ ಪ್ರಶ್ನೆ ಹಾಕಿದ, ನೀನು ಈ ಮರದ ಹಣ್ಣನ್ನು ತಿಂದರೆ ದೇವರ ಹಾಗೆ ಆಗ್ತೀಯಂತ. ನಿದ್ರೆ ಅಂದರೆ ಶವಕ್ಕೆ ಸಮಾನ. ನಾವು ಎಷ್ಟೋ ಮಂದಿ ನಿದ್ರೆನೇ ಮಾಡಿರೋಲ್ಲ. ನಾವು ಸಾಯಂಕಾಲ ಏನು ಯೋಚಿಸಿರ್ತೇವೆ ನೋಡಿ, ಬೆಳಿಗ್ಗೆ ಅದು ಯೋಚನೆಯಲ್ಲಿರುತ್ತೆ. ಅಂದರೆ ನಾನು ನಿದ್ರೆ ಮಾಡಲಿಲ್ಲ. ನಿದ್ರೆ ಅಂದರೆ, ಪರಿಪೂರ್ಣ ನಿದ್ರೆ ಅಂದರೆ ನಾನು ಸಾಯಂಕಾಲ ಏನು ಯೋಚಿಸಿದ್ದೇನೋ ಅದು ನನಗೆ ಗೊತ್ತೇ ಇರಬಾರ್ದು, ಕನಸು ಕಂಡಿರಬಾರ್ದು. ಹಾಲೆಲೂಯ್ಯ, ಹಾಲೆಲೂಯ್ಯ. ನಾನು ಕನಸು ಕಾಣ್ತಾ ಇದ್ದೇನಾದರೆ ನಾನು ಮಲಗಲಿಲ್ಲ. ಇಂಥವರಿಗೆ ಕಾಯಿಲೆ ಬರುತ್ತೆ. ಹಾಲೆಲೂಯ್ಯ, ಹಾಲೆಲೂಯ್ಯ. ಏನದು? ಯೂರಿಕ್ ಆ್ಯಸಿಡ್ ಜಾಸ್ತಿ ಆಯಿತು, ಅದಾಯಿತು, ಇದಾಯಿತು. ಅದಕ್ಕೆ ಏನು ಮಾಡಬೇಡಿ, ಚೆನ್ನಾಗಿ ನಿದ್ದೆ ಮಾಡಿ. ಆದರೆ ನಿದ್ರೆ ಬರಲ್ಲ. ಯಾಕೆ ನಿದ್ರೆ ಬರಲ್ಲ ಗೊತ್ತಾ? ನಾನು ನನ್ನ ತಲೆಗೆ ಸಂಶಯ, ಸಮಸ್ಯೆ ಎಲ್ಲವನ್ನು ಪರಿಹರಿಸಲಿಕ್ಕೆ ತಲೆಗೆ ಹೇಳಿದ್ದೇನೆ. ಯಾರಿಗೆ? ಎಲ್ಲಿ ಉತ್ತರ ಸಿಗ್ತದೆ ಅಂತೇಳಿ. ನನ್ನ ತಲೆ ಏನಾಗಿದೆ? ಕಂಪ್ಯೂಟರ್ ಆಗಿದೆ. ಏನಾಗಿದೆ? ನಾವು ಕಂಪ್ಯೂಟ್ರಿಗೆ ಏನಾದರೂ ಒಂದು ಪ್ರಶ್ನೆ ಕೇಳಿದರೆ ಅದು ಹುಡುಕಿ 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 ನಾಟ್ ಫೌಂಡ್, ಇಲ್ಲಾರೆ ಎರರ್ ಏನಾದರೂ ಹೇಳುತ್ತೆ. ಇಲ್ಲಿಲ್ಲ, ನೀನು ಹೇಳಿರುವಂಥದ್ದು ವಿಷಯನೇ ಇಲ್ಲ. ಆದರೆ ನಮ್ಮ ತಲೆ ಸೂಪರ್ ಕಂಪ್ಯೂಟರ್, ಹುಡುಕ್ತಾ ಇರುತ್ತೆ. ಯಾರ ಹತ್ರ ಹೋಗೋದಪ್ಪ? ನಿದ್ರೆಲ್ಲ ಅದು ಹೋಗಿರುತ್ತೆ ಮನಸ್ಸು. ಅಲ್ಲೆಲ್ಲ ಹೋಗಿ ಸುತ್ತಾಡಿಕೊಂಡು ಯಾರಾದರೂ ಸಿಗ್ತಾರಾ ಅಂತ ನೋಡಿ ಬೆಳಿಗ್ಗೆ ಬರುವಷ್ಟರಲ್ಲಿ ನಾನು ಎದ್ದಿರ್ತೇನೆ. ನಿದ್ರೆ ಮಾಡಲಿಕ್ಕೆ ಟೈಮ್ ಇಲ್ಲ. ಹಾಲೆಲೂಯ್ಯ. ಹಾಗೆ ಆಗಿ ನಾವು ಕಾಯಿಲೆಯಲ್ಲಿ ಬೀಳ್ತೇವೆ. ಹಾಲೆಲೂಯ್ಯ. ಎಷ್ಟು ಮಂದಿ ಕನಸು ಕಾಣೋರಿದ್ದೀರಿ? ರಾತ್ರಿ ಎಲ್ಲ ಕನಸು ಕಾಣ್ತೀರಿ.
ಹಾಲೆಲೂಯ. ಎಲ್ಲರಿದ್ದೀರಿ. ಹಾಲೆಲೂಯ. ಯೇಸುವೇ ಸ್ತೋತ್ರ. ನನಗೆ ಈ ಸೀಕ್ರೆಟ್ ಗೊತ್ತಾದಾಗ ನಾನು ಎಲ್ಲವನ್ನ ಸಾಯಂಕಾಲ ಮುಗಿಸಿಬಿಟ್ಟೆ. ಇನ್ನೇನಾದರೂ ಉಳಿದಿದ್ದರೆ ಪುಸ್ತಕದಲ್ಲಿ ಬರೆದಿಡ್ತೇನೆ. ಇದು ನಾಳೆ. ಈಗ ನನಗೇನು ಕೆಲಸ? ದೇವರು ಏನು ಕೊಟ್ಟಿದ್ದಾರೆ? ಮಲಗುವ ಸಮಯ ಕೊಟ್ಟಿದ್ದಾರೆ. ನನ್ನ ಚಿಂತೆ ಭಾರವನ್ನು ದೇವರಿಗೆ ಬಿಟ್ಟು ಬಿಡ್ತೇನೆ. ನಾನು ನಿದ್ರೆ ಮಾಡುವಾಗ ಅದನ್ನು ಪರಿಹರಿಸಲಿಕ್ಕೆ ನನ್ನಿಂದ ಆಗಲ್ಲ. ದೇವರೇ ನನಗೆ ಜ್ಞಾನ ಕೊಡಿ. ನಾಳೆ ನೀವು ನನ್ನೊಂದಿಗೆ ಇದ್ದೀರಿ, ನೀವು ನನ್ನೊಂದಿಗೆ ಬರ್ತೀರಿ, ನಾನು ಮಾಡುವ ಎಲ್ಲ ಕೆಲಸಗಳಲ್ಲಿ ನೀವು ಇರ್ತೀರಿ, ನಾನು ಸಫಲಗೊಳ್ತೇನೆ ಅಂಥೇಳಿ ನನಗೆ ನಾನು ನಿರ್ಧಾರ ಮಾಡಿದ ಕೂಡಲೇ ಇಲ್ಲಿ ರೆಸ್ಟ್ ಆಗುತ್ತೆ. ರೆಸ್ಟ್, ವಿಶ್ರಾಂತಿ. ಯೇಸು ಸ್ವಾಮಿ ಹೇಳಿರೋ ವಿಶ್ರಾಂತಿ ಇದು. ಇಲ್ಲಿ ರೆಸ್ಟ್ ಆಗಬೇಕು. ರೆಸ್ಟ್ ಆಗಬೇಕಾದ್ರೆ ಸಂಪೂರ್ಣ ಸತ್ಯ ಗೊತ್ತಾಗಬೇಕು. ಹಾಲೆಲೂಯ, ಹಾಲೆಲೂಯ. ಯೇಸುವೇ ಸ್ತೋತ್ರ. ನಾನು ಬೆಳಿಗ್ಗೆ ಎದ್ದಾಗ ನಾನು ಯೋಚಿಸಬೇಕಾಗತ್ತೆ, ನಾನು ನಿನ್ನೆ ಏನು ಯೋಚನೆ ಮಾಡಿದ್ದೆ ಅಂತೇಳಿ. ಸ್ವಲ್ಪ ಹೊತ್ತು ಹಿಡಿಯುತ್ತೆ ನನಗೆ ಯೋಚಿಸಲಿಕ್ಕೆ. ಆಗ ನನಗೆ ಗೊತ್ತಾ, ನಾನು ನಿದ್ರೆ ಮಾಡಿದ್ದೇನೆ. ಹಾಲೆಲೂಯ, ಹಾಲೆಲೂಯ. ಅದಕ್ಕೆ ನಾವು ಬೆಡ್ಡಿಗೆ ಹೋಗುವಾಗ ವಾಟ್ಸಪ್ ಅವ್ರೇನು ಕಳಿಸಿದ್ದಾರೆ, ಇವರೇನು ಕಳಿಸಿದ್ದಾರೆ, ಫೇಸ್ಬುಕ್ಕಲ್ಲಿ ಏನಿದೆ ಎಲ್ಲ ನೋಡ್ಕೊಂಡು ಮಲಗ್ತೇವೆ. ರಾತ್ರಿ ನಮ್ಮ ಕಂಪ್ಯೂಟ್ರಲ್ಲಿ ಫೇಸ್ಬುಕ್, ವಾಟ್ಸಪ್ ಮತ್ತು ಮಿಸೈಲ್, ರಾಕೆಟ್ಗಳು ಹೋಗ್ತಾ ಇರುತ್ತೆ. ಬೆಳಿಗ್ಗೆ ಎದ್ದು ಹೇಳ್ತೇವೆ, ಸುಸ್ತಾಗಿದೆ ಬ್ರದರ್, ಮತ್ತು ದೇವರೇ ದೇವರೇ ಅಂತ ಹೇಳ್ತೇವೆ. ಹಾಲೆಲೂಯ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೆ ಆರಾಧನೆ. ಯೇಸುಸ್ವಾಮಿ ಹೇಳ್ತಾರೆ, ಭಾರ ಹೊತ್ತು ಬಳಲಿ ಬೆಂಡಾಗಿರುವ ಸರ್ವ ಜನರೇ, ನೀವು ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು. ಹೌದಾ? ಏನು ಹೇಳ್ತಾರೆ? ಎಲ್ಲರೂ ನಿಲ್ಲಿಸೋದು ಅಲ್ಲಿಗೆ. ಅದಕ್ಕಿಂತ ಮುಂದೆ ಯೇಸುಸ್ವಾಮಿ ಹೇಳ್ತಾರೆ, ಈಗೇನು ಹೇಳ್ತಾರೆ ಹೇಳಿದರು? ನಾನು ನಿಮಗೆ ವಿಶ್ರಾಂತಿ. ಅಲ್ಲಿ ಮುಂದೆ ಯೇಸುಸ್ವಾಮಿ ಕಂಟಿನ್ಯೂ ಮಾಡ್ತಾರೆ, ನನ್ನ ನೊಗಕ್ಕೆ ಹೆಗಲು ಕೊಟ್ಟು ನನ್ನಿಂದ ಕಲಿತುಕೊಳ್ಳಿ, ಆಗ ನಿಮಗೆ ವಿಶ್ರಾಂತಿ ಸೊರಕುವುದು. ಏನು ಚಾಲಾಕಿದ್ದಾರೆ ಯೇಸುಸ್ವಾಮಿ. ಹಾಲೆಲೂಯ, ಯೇಸುವೇ ಸ್ತೋತ್ರ. ನಾವು ಅಲ್ಲಿಗೆ ಹಬ್ಬ ಅಂಥೇಳಿ ಮಲಗಿಬಿಡ್ತೇವೆ. ಬೆಳಿಗ್ಗೆ ಅದೇ ಕಾಣುವಾಗ ನಮ್ಮ ವಿಶ್ವಾಸ ಬಲೂನಿಗೆ ತೂತಾಗಿದ್ದ ರೀತಿ ಡಬ್ಬ ಆಗುತ್ತೆ. ಹಾಲೆಲೂಯ, ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೆ ಆರಾಧನೆ, ಯೇಸುವೇ ಮಹಿಮೆ. ಹಾಲೆಲೂಯ, ಹಾಲೆಲೂಯ. ಈಗ ನಾನು ಯಾರು? ನಾನು ದೇವರಿಂದ ದೇವರ ಹಾಗೆ ಸೃಷ್ಟಿಸಲ್ಪಟ್ಟಿದ್ದೆ. ಹಿಂದೆ ನಾನು ನನ್ನ ತಪ್ಪಿನಿಂದಾಗಿ ನನ್ನ ದೈವತ್ವವನ್ನು ಕಳೆದುಕೊಂಡಿದ್ದೇನೆ. ಏನು ಹೇಳಿ? ನಾನು ನನ್ನ ತಪ್ಪಿನಿಂದಾಗಿ ನನ್ನ ದೈವತ್ವವನ್ನು, ದೈವತ್ವ ಅಂದರೆ ದೆವ್ವಲ್ಲ, ದೇವರಂತಹ ಗುಣವನ್ನು, ದೇವರಾಗೆ ಕಾಣುವ ನನ್ನನ್ನು ಸೃಷ್ಟಿಸಿದ್ರು, ದೇವರಂಥ ಶಕ್ತಿ ನನ್ನಲ್ಲಿ ಇಟ್ಟಿದ್ರು, ಅದೆಲ್ಲವನ್ನು ನನ್ನ ತಪ್ಪಿನಿಂದಾಗಿ ಕಳೆದುಕೊಂಡಿದ್ದೇನೆ. ಈಗ ನಮ್ಮ ಪರಿಚಯ ಸಿಗ್ತಾ ಇದೆ. ನಾವು ಏನಾಗಿದ್ವಿ? ದೇವರ ಹಾಗೆ ಇದ್ವಿ. ಹಾಲೆಲೂಯ, ಹಾಲೆಲೂಯ. ಯಾರಾಗಿದ್ವಿ? ಯಾವ ಕೈನೂ ಮುರಿದಿರಲಿಲ್ಲ, ಯಾವ ಕಾಲನ್ನು ಮುರಿದಿರಲಿಲ್ಲ, ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀವಿ. ಈಗ ನಮ್ಮಲ್ಲಿ ಕಾಣ್ತಾ ಇರೋದು ಎಲುಬು ಮಾತ್ರ. ಹಾಲೆಲೂಯ, ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೆ ಆರಾಧನೆ. ಹಾಲೆಲೂಯ. ಈ ದೈವತ್ವವನ್ನು ನಾನು ಮತ್ತೆ ಗಳಿಸಲಿಕ್ಕೆ ಸಾಧ್ಯ ಇಲ್ಲ. ತಪ್ಪು ಮಾಡಿದೆ ಯಾರು? ದೇವರೋ ನಾನು? ತೋರಿಸಿ ತೋರಿಸಿ ತೋರಿಸಿ. ತಪ್ಪು ಮಾಡಿದೆ ಯಾರು? ನಾನು. ಏನು ಕಳ್ಕೊಂಡೆ? ದೇವರಾಗಿ ಇದ್ದ ನಾನು ನನ್ನ ತಪ್ಪಿನಿಂದ ಇದನ್ನು ಕಳ್ಕೊಂಡೆ. ಇದನ್ನು ದೇವರು ನೋಡಿದ್ರು, ದೇವರಿಗೆ ದುಃಖ ಆಯಿತು. ನಾನು ನನ್ನ ಹಾಗೆ ಸೃಷ್ಟಿಸಿದ ನನ್ನ ಮಕ್ಕಳು ಸೈತಾನನ ಪಾಲಾದ್ರಲ್ಲ, ಇವರನ್ನು ರಕ್ಷಿಸಬೇಕು ಎಂಬ ಯೋಜನೆ ದೇವರಿಗೆ ಮೊದಲೇ ಇತ್ತು. ದೇವರು ನೋಡಿ ಮನುಷ್ಯರಾಗಿ ಅಲ್ಲ, ಬುದ್ಧಿಶಕ್ತಿಯಿಂದ ಯೋಚಿಸುವವರಲ್ಲ. ದೇವರನ್ನಾಗಿದ್ದಾರೆ, ಸರ್ವವ್ಯಾಪ್ತಿ, ಸರ್ವಜ್ಞಾನಿ ಆಗಿದ್ದಾರೆ. ಏನಾಗಿದ್ದಾರೆ? ಸರ್ವ ಜ್ಞಾನ ಆಗಿದ್ದಾರೆ. ಯೋಚಿಸಿ ನೋಡುವವರಲ್ಲ, ಎಲ್ಲವೂ
ಕಂಪ್ಯೂಟ್ರಲ್ಲಿ ಒಳಗೆ ಇದೆ. ಆದ್ದರಿಂದ ಅವರು ಶಾಂತರಿರ್ತಾರೆ. ಏನಿರ್ತಾರೆ? ಶಾಂತರಾಗಿರ್ತಾರೆ. ಹಾಲೆಲೂಯ, ಹಾಲೆಲೂಯ, ಯೇಸುವೇ ಸ್ತೋತ್ರ. ಈಗ ಇದನ್ನು ಗಳಿಸ್ಕೊಡ್ಬೇಕಾದ್ರೆ ಏನಾಗಬೇಕಿತ್ತು? ಯಾವ ಮನುಷ್ಯನೂ ಪವಿತ್ರ ಇಲ್ಲದ ಕಾರಣ, ಪಾಪ ಇರುವುದರ ಕಾರಣ, ಈ ಪಾಪದಿಂದ ಹೊರಗೆ ಬರಲಿಕ್ಕೆ ನನಗೆ ಆಗೋದಿಲ್ಲ. ಆದ್ದರಿಂದ ದೇವರು ತಮ್ಮನ್ನೇ ತಾವೇ ಭೂಮಿಗೆ ಮನುಷ್ಯರಾಗಿ ಬಂದರು. ಯಾರು ಬಂದರು? ದೇವರು ಮನುಷ್ಯರು. ಯಾಕೆ ಮನುಷ್ಯರಾಗಿ ಬಂದರು? ಪಾಪ ಯಾರು ಮಾಡಿದ್ದು? ನಾವು ಮನುಷ್ಯರು. ಆದ್ದರಿಂದ ಪಾಪ ಯಾರು ತೀರಿಸಬೇಕು? ಆದ್ದರಿಂದ ದೇವರು ಮನುಷ್ಯರಾಗಿ ಬಂದು ಮನುಷ್ಯರ ಪಾಪವನ್ನು ಪರಿಹರಿಸಬೇಕಿತ್ತು. ದೇವರ ವಾಕ್ಯ ಹೇಳುತ್ತೆ, ದೇವರು ಧರ್ಮಶಾಸ್ತ್ರದಲ್ಲಿರುವ ಪಾಪವನ್ನು ತೆಗೆಯುವ ಸಲುವಾಗಿ ಮನುಷ್ಯರಾಗಿ ಈ ಭೂಮಿಗೆ ಬಂದರು. ಯಾಕೆ ಬಂದರು ದೇವರು? ತಿಂಡಿ ತಿನ್ನಲಿಕ್ಕಲ್ಲ, ಊಟ ಮಾಡಲಿಕ್ಕಲ್ಲ. ಯಾಕೆ ಬಂದರು? ಪಾಪದಲ್ಲಿರುವವರ ಪಾಪವನ್ನು ತೆಗಿಬೇಕಾದ್ರೆ ಏನು ಕೊಡಬೇಕು? ಬಲಿ ಕೊಡಬೇಕು. ಯಾರ್ದು? ಪಾಪವಿಲ್ಲದ ಮನುಷ್ಯನ ಬಲಿ ಕೊಡಬೇಕು. ಈಗ ಅಂಥ ಮನುಷ್ಯರು ಭೂಮಿಯಲ್ಲಿ ಎಲ್ಲೂ ಇಲ್ಲ. ಯಾಕೆ? ಎಲ್ಲರೂ ನಾವು ಪಾಪ ಮಾಡಿದವರೇ. ಏನು ಮಾಡಿದೆವು? ದೇವತ್ವವನ್ನು ಕಳೆದುಕೊಂಡದ್ದು. ಹಾಲೆಲೂಯ, ಹಾಲೆಲೂಯ, ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ. ಇದು ದೇವರಿಗೆ ಮಾತ್ರ ಸಾಧ್ಯ ಇತ್ತು. ಆದ್ದರಿಂದ ತ್ರಯೇಕ ದೇವರಲ್ಲಿ ಒಬ್ಬರಾದ ವಾಣಿ ವಾಕ್ಯ ಎಂಬುವರು ಈ ಭೂಮಿಗೆ ಬಂದರು. ಯಾರು ಬಂದರು? ಆದಿಯಿಂದಲೂ ದೇವರೊಂದಿಗಿದ್ದು ದೇವರಾಗಿದ್ದ ವಾಕ್ಯ ಎಂಬುವರು ಈ ಭೂಮಿಗೆ ಬಂದರು. ತಮ್ಮನ್ನೇ ದೇವರ ಪ್ರೀತಿಯಿಂದ, ನಮ್ಮ ಪ್ರೀತಿಯಿಂದ ಸಮರ್ಪಿಸಿಕೊಳ್ಳಿಕ್ಕೆ ಮುಂದಾದರು. ನಾನು ಇವರಿಗೋಸ್ಕರ ಸಾಯ್ತೇನೆ, ನಾನು ಪಾಪವಿಲ್ಲದೆ ಸತ್ತರೆ ಎಲ್ಲ ನನ್ನ ಮಕ್ಕಳಿಗೆ, ನನ್ನ ಸೃಷ್ಟಿಗೆ ನಾನು ಪಾಪದಿಂದ ಬಿಡಿಸಿ ಮತ್ತೆ ಏನು ಮಾಡ್ತೇನೆ? ನನ್ನ ಸಾಮ್ರಾಜ್ಯಕ್ಕೆ ಸೇರಿಸಿಕೊಳ್ತೇನೆ. ಈ ಕಾರಣದಿಂದ ದೇವರು ಈ ಭೂಮಿಗೆ ಬಂದರು ಮತ್ತು ಮಾನವರಾಗಿ ಜೀವಿಸಿದರು. ಪಾಪ ಮಾಡಲಿಲ್ಲ, ದೇವರ ಶುಭ ಸಂದೇಶವನ್ನು ಸಾರಿದರು. ಅದೇನೆಂದರೆ, ನಾನೇ ಜೀವದ ರೊಟ್ಟಿ, ನಾನೇ ಬರಬೇಕಾಗಿದ್ದವನು, ಪಾಪ ನಿವಾರಕ. ಯಾರು ಪಾಪವನ್ನು ಅಂದರೆ ದೇವರಲ್ಲದವುಗಳನ್ನು ಬಿಟ್ಟು ದೇವರಾದವರನ್ನು ಸತ್ಯದಿಂದ, ಶಕ್ತಿಯಿಂದ, ಆತ್ಮದಿಂದ ಪ್ರೀತಿಸ್ತಾರೋ ಅವರನ್ನು ಕರೀಲಿಕ್ಕೆ ಬಂದವರು. ಹಾಲೆಲೂಯ. ಇವರು ಶಿಲುಬೆಯಲ್ಲಿ ಇವರನ್ನು ಶಿಲುಬೆಗೆ ಸಮರ್ಪಿಸಿದರು. ಶಿಲುಬೆಯಲ್ಲಿ ಅವರು ಮರಣ ಹೊಂದಿದ್ರು. ಮತ್ತೇನಾದರೂ ಸಮಾಧಿ ಮಾಡಿದ್ರು. ಸಮಾಧಿ ಮಾಡಿದ ಮೇಲೆ ಅಲ್ಲೇ ಇದ್ರಾ? ಏನಾದರೂ ಮೂರನೇ ದಿನ ಪುನರುತ್ಥಾನರಾದರು. ಈ ಸತ್ಯವನ್ನು ನಾವೆಲ್ಲರೂ ನಂಬ್ತಾ ಇದ್ದೇವೆ. ಇದರ ಮೂಲಕ ನಮಗೇನು ಸಿಕ್ತು? ಯಾವ ರಕ್ಷಣೆ? ಹಾಲೆಲೂಯ. ಏನು ಸಿಕ್ತು? ನಿತ್ಯ ಜೀವ ಸಿಕ್ತು. ಮತ್ತೇನು ಸಿಕ್ತು? ಯಾರು ಇವರನ್ನು ತನ್ನ ದೇವರೆಂದು ಸ್ವೀಕರಿಸ್ತಾರೋ ಅವರಿಗೆ ದೇವರು ಏನು ಹಕ್ಕು ಕೊಟ್ಟರು? ಎಲ್ಲಿ ಬರೆದಿದೆ? ಯೋಹಾನ ಶುಭ ಸಂದೇಶ 1ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ ಬರೆದಿದೆ, ಯಾರು ಅವನಲ್ಲಿ ವಿಶ್ವಾಸವಿಟ್ಟರೋ. ಏನಿಟ್ಟರು? ದುಡ್ಡು ಕೊಡ್ಲಿಕ್ಕಿದೆ? ಇಲ್ಲ. ಏನಿಟ್ಟರು? ಒಳ್ಳೆ ಕೆಲಸ ಮಾಡಿದವರಿಗೆ. ಯಾರಿಗೆ ಕೊಟ್ಟರು ಹಕ್ಕನ್ನು? ಒಳ್ಳೆ ಕೆಲಸ ಮಾಡುವವರಿಗೆ, ಬುದ್ಧಿವಂತರಿಗೆ. ಏನು ಹೇಳ್ತೀರಿ? ಪಾಪಿಗಳಿಗೆ ಕೊಟ್ಟರೋ ಅಥವಾ ಪಾಪ ಮಾಡದೇ ಇರುವವರಿಗೆ ಕೊಟ್ಟರೋ? ಈಗ ಕ್ಲಿಯರ್ ಆಗಬೇಕು. ಇಲ್ಲಿ ಕ್ಲಿಯರ್ ಆಗದಿದ್ದರೆ ನಾವು ಪಾಸ್ ಆಗಲ್ಲ, ಮತ್ತೆ ಗೊಂದಲದಲ್ಲಿ ಇರ್ತೇವೆ. ಇಷ್ಟೇ ಕಲ್ತ್ರೇನು ಸಾಕು, ಮುಂದೆ. ಹಾಲೆಲೂಯ. ನಾವು
ಪಾಪದಲ್ಲಿ ಇರುವಾಗಲೇ, ಇನ್ನೂ ಪಾಪದಿಂದ ತೊಳೆಯಲಾಗಲಿಲ್ಲ. ಯಾವಾಗ? ಎಲ್ಲರೂ ಹೇಳೋಣ, ನಾವು ಪಾಪದಲ್ಲಿರುವಾಗಲೇ ಯೇಸು ಸ್ವಾಮಿ ನಮಗಾಗಿ ಪ್ರಾಣ ಕೊಟ್ಟರು. ನನ್ನ ಪಾಪದ ಪರಿಹಾರವನ್ನು ಕೊಟ್ಟರು. ಯಾವಾಗ? ನಾನು ಪಾಪದಲ್ಲಿ ಇರುವಾಗಲೇ. ಯಾವಾಗ? ಪಾಪದಲ್ಲಿ ಇರುವಾಗಲೇ. ಕರೆಕ್ಟ್? ಇನ್ನು ಬದಲಾಯಿಸಬಾರ್ದು. ಇದು ದೇವರ ವಾಕ್ಯ. ಬದಲಾಯಿಸ್ಲಿಕ್ಕಿಲ್ಲ, ನಾವು ಬದಲಾಯಿಸ್ಕೊಂಡಿದ್ದೇವೆ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಯೇಸುವೇ ಸ್ತೋತ್ರ. ನಾವು ಗುಣ ಹೊಂದಲಿಲ್ಲ ಅಂತೇಳಿದರೆ ನಮ್ಗೆ ಮೊದಲು ಡೌಟ್ ಬರೋದು, ಪಾಪ ಮಾಡಿದ್ದೇನೋ ಅಂತೇಳಿ. ಹಾಲೆಲೂಯ. ಯೇಸು ಸ್ವಾಮಿ ಎಷ್ಟು ಮಂದಿಗೆ ನೀನು ಪಾಪ ಬಿಟ್ಟರೆ ನಾನು ನಿನ್ನನ್ನು ಗುಣಪಡಿಸ್ತೇನೆ ಅಂತೇಳಿದರು? ಒಬ್ಬರಿಗೂ ಹಾಗೆ ಹೇಳಲಿಲ್ಲ. ಹಾಗೆ ಹೇಳಿರ್ತಿದ್ರೆ ನಮ್ಮಲ್ಲಿ ಒಬ್ಬರು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಗುಣಪಡಿಸಿ ಆದ ನಂತರ ಹೇಳಿದರು ಪಾಪ. ಈಗೇನು ಅಸತ್ಯ ಬಯಲಾಯಿತು? ನಾನು ರೋಗದಲ್ಲಿರೋದು, ಪ್ರಾರ್ಥನೆ ನನ್ನ ದೇವರಿಗೆ ತಲುಪದೇ ಇರೋದು ಏನು ಕಾರಣ? ಹಾಲೆಲೂಯ. ಯೇಸುವೇ ಸ್ತೋತ್ರ. ಒಂದು ರೀತಿಯಲ್ಲಿ ಹೌದು, ಒಂದು ರೀತಿಯಲ್ಲಿ ಅಲ್ಲ. ಹಾಲೆಲೂಯ. ಯೇಸುವೇ ಸ್ತೋತ್ರ. ಅದು ಮುಂದೆ ತಿಳ್ಕೊಳ್ಳೋಣ. ಹಾಲೆಲೂಯ. ಈಗ ಇಷ್ಟೊತ್ತಿಗೆ ನಾವೇನು ತಿಳ್ಕೊಂಡಿದ್ದೇವೆ? ನನ್ನ ಒಳಿತಿನಿಂದ ದೇವರು ನನಗೆ ಮತ್ತೆ ರಕ್ಷಣೆ ಕೊಟ್ಟಿರೋದಲ್ಲ. ನಾನು ಪಾಪದಲ್ಲಿ ಇದ್ದರೂ ನನ್ನನ್ನು ದೇವರು ಪಾಪಿ ಆಗಿರುವಾಗೆ ಕೊಳಕಿನಿಂದಲೇ ತೆಗೆದ್ರು, ತೊಳಿಲಿಲ್ಲ. ಏನು ಮಾಡಿದರು? ಅದೇ ಕೊಳಕಿನಿಂದ ಹಿಡಿದು ಅಪ್ಪಿಕೊಂಡ್ರು. ನನ್ನ ಮಗನೇ. ಏನು ಹೇಳಿದರು? ಯಾವ ದೇವರು ಮಾಡಿದ್ದಾರೆ? ಯಾವ ದೇವರು ಬಲಿ ಕೊಟ್ಟಿದ್ದಾರೆ? ಹಾಲೆಲೂಯ, ಹಾಲೆಲೂಯ. ನನ್ನನ್ನು ಬಲಿ ತಗೊಳ್ತಾರೆ ಬೇಕಾದ್ರೆ.